ಶಿಕ್ಷಣ ಸಂಸ್ಥೆಯಲ್ಲಿ ಮೊದಲ ಬಾರಿಗೆ ರಾಯಲ್ ಎನ್ಫೀಲ್ಡ್ ಮೋಟಾರ್ ಬೈಕ್ ತರಬೇತಿ ಕೇಂದ್ರ ಶುರುವಾಗಿದೆ. ಹಳಿಯಾಳದ ಕೆಎಲ್ಎಸ್ ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ತರಬೇತಿ ಕೇಂದ್ರ ಆರಂಭ ಆಗಿದ್ದು ಯುವ ಜನತೆಗೆ ಉತ್ತಮ ಅವಕಾಶ ಸಿಕ್ಕಂತಾಗಿದೆ. ಕರ್ನಾಟಕದಲ್ಲಿ ಪ್ರಥಮವಾಗಿ ಆರಂಭವಾಗಿರುವ ಪ್ರತಿಷ್ಠಿತ ಆಟೋಮೊಬೈಲ್ ಸಂಸ್ಥೆಯಾದ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರವು ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ದೇಶಪಾಂಡೆ ತಾಂತ್ರಿಕ ವಿದ್ಯಾಲಯದಲ್ಲಿ ಆರಂಭಗೊಂಡಿದೆ. ಹಳಿಯಾಳ ಶಾಸಕ ಆರ್.ವಿ. ದೇಶಪಾಂಡೆ ರಾಯಲ್ ಎನ್ಫೀಲ್ಡ್ ತರಬೇತಿ ವಿಭಾಗ ಉದ್ಘಾಟಿಸಿದ್ದಾರೆ. ಮುಖ್ಯಸ್ಥರಾದ ಕೆ. ರಂಗಸ್ವಾಮಿ ಹಾಜರಿದ್ದರು. ಈ ಹಿಂದೆ ಟೊಯೋಟಾ ವಾಹನ ತರಬೇತಿ ಕೇಂದ್ರ ಪರಿಚಯಿಸಿದ್ದ ಸಂಸ್ಥೆ ಇದೀಗ ಎರಡನೇದಾಗಿ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ ಆರಂಭಗೊಳಿಸಿದೆ. ರಾಯಲ್ ಎನ್ಫೀಲ್ಡ್ ಅವರು ಕರ್ನಾಟಕದಲ್ಲಿ ಒಂದೇ ಕಡೆ ಮಾಡಿದ್ದಾರೆ, ಮತ್ತೆ ಮಾಡಿಲ್ಲ. ಇಂಥ ಒಳ್ಳೆಯ ಕಂಪ್ನಿಗಳ ವೆಹಿಕಲ್ಸ್ ತಂದು ಮಕ್ಕಳಿಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡೋದು ಇದು ಬಹಳ ಮಹತ್ವದಿದೆ. ಅದರಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿ ನಮ್ಮ ದೇಶದಲ್ಲಿ ಬಹಳ ಬೆಳೀತಾ ಇದೆ. ಸ್ವಂತ ಉದ್ಯೋಗ ಮಾಡಲಿಕ್ಕೂ ಸಾಧ್ಯ. ಹಳಿಯಾಳದಲ್ಲಿ ದೇಶಪಾಂಡೆ ಶಿಕ್ಷಣ ಸಂಸ್ಥೆ ಆರಂಭವಾಗಿ 20 ವರ್ಷ ಕಳೆದಿದೆ. ತಾಂತ್ರಿಕ ಶಿಕ್ಷಣ ಸಂಸ್ಥೆಯಲ್ಲಿ ಏನಾದರೂ ಹೊಸತನ ತರಬೇಕು ಅನ್ನೋ ಕಾರಣಕ್ಕೆ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ಈಗ ಮಹತ್ವದ ಹೆಜ್ಜೆ ಇಟ್ಟಿದೆ. ರಾಜ್ಯದ ಶಿಕ್ಷಣ ಸಂಸ್ಥೆಯಲ್ಲೇ ಮೊದಲ ಬಾರಿಗೆ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ ಸ್ಥಾಪಿಸಲಾಗಿದೆ. ಬಟ್ ಕರ್ನಾಟಕದಲ್ಲಿ ಯಾವುದೇ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಅನ್ನ ಸೆಟಪ್ ಮಾಡಿದ್ದು ಇದೇ ಪ್ರಪ್ರಥಮ ಬಾರಿಗೆ. ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಆಕ್ಚುಲಿ ಸರ್ವ್ ಮಾಡಲಿಕ್ಕೆ ಎಸ್ಪೆಷಲಿ ಹಳ್ಳಿಯಲ್ಲಿ ಇರುವಂತಹ ಹುಡುಗರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಹಾಗೂ ಅಪ್ಲಿಫ್ಟ್ಮೆಂಟ್ ಮತ್ತೆ ಕೆರಿಯರ್ ಡೆವಲಪ್ಮೆಂಟ್ ಇದಕ್ಕೆ ಸದುಪಯೋಗ ಪಡಿಸಲಿಕ್ಕೆ ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನ ಡೆವಲಪ್ ಮಾಡಿದ್ದು. ಇದರಲ್ಲಿ ಮೇಜರ್ಲಿ ಏನಂದ್ರೆ ಅವರ ಹೊಸ ಮಾಡೆಲ್ಗಳ ಬೈಕ್ಗಳನ್ನು ನೆಕ್ಸ್ಟ್ ಬರುವಂತ ಯಾವುದೇ ಮಾಡೆಲ್ ಬಂದ್ರು ಅದನ್ನು ಫಸ್ಟ್ ಇಲ್ಲಿ ತಂದು ಟ್ರೈನ್ ಮಾಡುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಟ್ಟಾರೆ ದೇಶಪಾಂಡೆ ತಾಂತ್ರಿಕ ಶಿಕ್ಷಣ ಸಂಸ್ಥೆ ಈಗ ಹೊಸದಾಗಿ ವಿದ್ಯಾರ್ಥಿಗಳಿಗೆ ಹೊಸ ವೇದಿಕೆ ಕಲ್ಪಿಸಿದೆ ಎನ್ನಬಹುದು. ದರ್ಶನ್ ನಾಯ್ಕ್, ನ್ಯೂಸ್ 18, ಕಾರವಾರ.